ಪದಗ್ರಹಣದ ನಡುವೆ ಜಮೀರ್ ಎದ್ದು ಹೋದ್ರು. ಎಚ್.ಕೆ. ಪಾಟೀಲ್ ಕೂಡ ಬೇಸರ ಹೊರ ಹಾಕಿದ್ದಾರೆ. ಹೀಗಂತ ಬಿಜೆಪಿಯ ಎಂಎಲ್ಸಿ ಸಿ.ಟಿ. ರವಿ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಆಪ್ತ ಮಹದೇವಪ್ಪಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಈ ಸವಾಲುಗಳ ನಡುವೆ ಡಿಕೆ ಈಗ ಕೆಲಸ ಮಾಡಬೇಕು. ಅಂದ್ರೆ ಏನೆಲ್ಲ ಅಸಮಾಧಾನ ಅತೃಪ್ತಿಗಳಿದೆ, ಡಿಕೆ ಶಿವಕುಮಾರ್ರಿಗೆ ಯಾವೆಲ್ಲ ಸವಾಲುಗಳಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸಿ.ಟಿ. ರವಿ ಮಾತಾಡಿದ್ದಾರೆ. ಇನ್ನು ಕಾರ್ಯಕ್ರಮ ನಡೀತಾ ಇತ್ತು, ಜಮೀರ್ ಆಗ್ಲೇ ಎದ್ದು ಹೋಗ್ಬಿಟ್ರು. ಎಚ್.ಕೆ. ಪಾಟೀಲ್ ಕೂಡ ಹಿರಿಯ ನಾಯಕರು ಕಾಂಗ್ರೆಸ್ನಲ್ಲಿ ಮೊದಲ ಹಂತದಲ್ಲಿ ಅವರನ್ನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿಸಿಲ್ಲ, ಹೀಗಾಗಿ ಬೇಸರ ಇದೆ ಅನ್ನೋದನ್ನು ಹೇಳಿದ್ದಾರೆ. ಜನ ಈಗ ನೆನ್ನೆ ಕೇಳಿದೆ ನಾನು, ಜಮೀರ್ ಅಹಮದ್ ಅವರು ದಿಢೀರ್ ಅಂತ ಹೋದರು ಅಂತ, ಅವ್ರ ಮಾತಿನಲ್ಲಿರೋ ಅಸಹನೆ ವ್ಯಕ್ತ ಆಗ್ತಾ ಇತ್ತು. ಎಚ್.ಕೆ. ಪಾಟೀಲ್ರವ್ರು ಹೇಳ್ತಾ ಇದ್ರು, ನಿಷ್ಠಾವಂತರಿಗೆ ಯಾವಾಗಲೂ ಕಠಿಣ ಪರೀಕ್ಷೆಗಳು ಒಳಪಡ್ತವೆ, ನಾನು ಸೀನಿಯರ್ ಇದ್ದೀನಿ, ನನ್ನನ್ನು ಮೊದಲನೇ ಪಟ್ಟಿಯಲ್ಲಿ ಪರಿಗಣಿಸಿಲ್ಲ ಅನ್ನೋದನ್ನು ಅವರು ಹೇಳ್ತಾ ಇದ್ದರು. ಮಹದೇವಪ್ಪ ಸಿದ್ದರಾಮಯ್ಯನವರಿಗೆ ಎಡಗೈ ಬಲಗೈ ಥರ ಇದ್ದವರು, ಅವರು ಮಂತ್ರಿ ಸ್ಥಾನದಲ್ಲಿ ಮೊದಲನೇ ಪಟ್ಟಿಯಲ್ಲಿ ಇಲ್ಲದೇ ಇರೋದು ಆಶ್ಚರ್ಯ ತಂದಿದೆ ಅಂತಕ್ಕಂಥ ಮಾತನ್ನು ಕೆಲವರು ಹೇಳ್ತಾಯಿದ್ರು. ಇವೆಲ್ಲವೂ ಅವ್ರಿಗೆ ಚಾಲೆಂಜೇ, ಇವೆಲ್ಲವೂ ಚಾಲೆಂಜೇ. ಈ ಚಾಲೆಂಜ್ಗಳ ನಡುವೆ ಕೆಲಸ ಮಾಡಬೇಕು, ಒಳ್ಳೆ ಕೆಲಸ ಮಾಡಲಿ ಅಂತ ಶುಭ ಹಾರೈಸ್ತೇನೆ. ಭಾಳ ಜನ ಈಗ ನೆನ್ನೆ ಕೇಳಿದೆ ನಾನು, ಜಮೀರ್ ಅಹಮದ್ ಅವರು ದಿಢೀರ್ ಅಂತ ಹೋದರು ಅಂತ, ಅವ್ರ ಮಾತಿನಲ್ಲಿರೋ ಅಸಹನೆ ವ್ಯಕ್ತ ಆಗ್ತಾ ಇತ್ತು.